ಜಯಂತಿ ದಿವಸ ಒಂದು ಸ್ವೀಟ್ ಅನ್ನ ಹಂಚಿ ಯಾರೋ ಏನೋ ಮಾತನಾಡ್ತಾರೆ ಅಂತೇಳಿ ಅವತ್ತು ಒಂದು 4 ಜೋರಾಗಿ ಚಪ್ಪಾಳೆ ಹೊಡೆದು ನಮ್ಮಷ್ಟಿಗೆ ನಾವು ಮನೆಗೆ ಹೋದ್ರೆ ಅಂಬೇಡ್ಕರ್ ಅವರ ಆಸೆ ಏನಿತ್ತು, ಅವರ ಅಭಿಲಾಷೆ ಏನಿತ್ತು, ಅದು ನೆರವೇರಿಸಿದಾಗ ಆಗೋದಿಲ್ಲ. ಆದ್ರೆ ಇವತ್ತಿನ ದಿವಸ ತಾವೆಲ್ಲ ನೋಡ್ತಾ ಇದ್ದೀವಿ, ಬಹಳ ಜನ ಮನೆಯಲ್ಲಿದ್ದಾರೆ. ಆದ್ರೆ ಹೆಚ್ಚು ಪ್ರಚಲಿತರಾಗಿರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇವತ್ತಿದ್ದಾರೆ ರಾಜ್ಯದಲ್ಲಿ, ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ತಾವೆಲ್ಲ ನೋಡ್ತಾ ಇದ್ದೀರಿ. ಅವ್ರು ಹೇಳ್ತಾರೆ, ಅವರು ದೇವರಾಜ ಅರಸು ನಂತರ ನಾನೇ ಈ ರಾಜ್ಯದಲ್ಲಿ ಬಹಳ ಹಿಂದುಳಿದ ವರ್ಗದವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಅನ್ನೋ ಮಾತನ್ನ ಪ್ರತಿ ಬಾರಿ ಹೇಳ್ತಾರೆ. ಆದ್ರೆ ನಾನು ಒಂದು ಮಾತನ್ನ ಹೇಳ್ತೇನೆ, ಏನ್ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಹಿಂದೆ ಯಾರು ಆಡಳಿತ ಮಾಡಿದ್ರು ಆ ಆಡಳಿತಗಳನ್ನ ನಾನು ಏನು ದಾಖಲೆ ಮಾಡ್ಲಿಕ್ಕೋಸ್ಕರ ಅವರು ಆಡಳಿತದಲ್ಲಿದ್ದಾರೋ ಅಥವಾ ನಿಜವಾಗ್ಲೂ ಈ ರಾಜ್ಯದಲ್ಲಿ ಬಹಳ ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಹಳ ಜನ ಹಿಂದುಳಿದ ವರ್ಗದವರು ಇವತ್ತು ಸಹ ಬಹಳ ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಆಗಲಿಲ್ಲ. ಏನಾದ್ರು ಮಾಡಿದ್ದಾರೆ? ಶಕ್ತಿ ತುಂಬುವಂತ ಕೆಲಸ ಮಾಡಿದಾರ? ಇಲ್ಲ. ಆದ್ರೆ ದಾಖಲೆ ಮಾಡಬೇಕು ಅಂತೇಳಿ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಆ ರೀತಿ ದಾಖಲೆ ಮಾಡ್ಲಿಕ್ಕೋಸ್ಕರ ಅಧಿಕಾರದಲ್ಲಿದ್ರೆ ಯಾರು ಸಹ ಯಾವತ್ತು ನಿಮ್ಮ ಒಂದು ಅಧಿಕಾರದ ದಿನಗಳನ್ನ ಯಾರು ಸಹ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ನೀವು ಏನಾದ್ರು ಜನ ನಿಮ್ಮನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ತಾವು ಮಾಡ್ತಕ್ಕಂತ ಕೆಲಸ, ತಾವು ಕೊಡ್ತಕ್ಕಂತ ಕಾರ್ಯಕ್ರಮಗಳು ಏನು ನಿಜವಾದ ಬಡವರು ಇವತ್ತು ಕಷ್ಟದ ದಿನಗಳನ್ನ ಇವತ್ತು ಸಹ ಬಡವರು ಬಹಳ ಕಷ್ಟದಲ್ಲಿದ್ದಾರೆ. ಅಂತವರಿಗೆ ಶಕ್ತಿ ತುಂಬಂತ ಕೆಲಸ ಮಾಡಿದ್ರೆ ಮಾತ್ರ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ನೆನಪಲ್ಲಿ ಇಟ್ಕೊಳ್ತಾರೆ ಜನ. ಆದ್ರೆ ಇವತ್ತಿನ ದಿವಸ ತಾವೆಲ್ಲ ನೋಡ್ತಾ ಇದ್ದೀರಿ, ಮೊನ್ನೆ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ. ಇದೇ ನಮ್ಮ ಅನುದಾನಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ 33 ಜಿಲ್ಲೆಗಳಲ್ಲೂ ಸಹ ನಾನು ಬೆಂಗಳೂರು ನಗರದಲ್ಲೂ ಸಹ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ವಿ. ಆದ್ರೆ ಹಿಂದೆ ತಾವೆಲ್ಲ ಹೇಳ್ತಾ ಇದ್ರಿ, ಭಾರತೀಯ ಜನತಾ ಪಾರ್ಟಿಯ ಯಾರೋ ಒಬ್ಬ ಹಿಂದೆ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿ ಆಗಿರತಕ್ಕಂಥವರು ಇದೇ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಇಡೀ ರಾಜ್ಯದಾದ್ಯಂತ ಏನು ಪಾಪೆ ಮಾಡಿದ್ರು. ಆದ್ರೆ ನಿಮ್ಮ ಸರ್ಕಾರ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಮಾತನಾಡಿದ್ರೆ ತಾವು ಆ ಪಕ್ಷದಲ್ಲಿರ್ತಕ್ಕಂಥ ಹಿಂದುಳಿದ ನಾಯಕರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಾಯಕರು ಸದನದಲ್ಲಿ ಬಹಳ ಹೆಚ್ಚು ಮಾತನಾಡ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ಒಬ್ಬ ಶಾಸಕರು ಏನಾದ್ರು ಚಕಾರ ಎತ್ತಿದ್ರ? ಏನಾದ್ರು ಮಾತನಾಡಿದ್ದೀರಾ? ಇಲ್ಲ. ತಾವು ಏನ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನ ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನ ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದ ಎಲ್ಲ ಅವರ ಮತ ಮಾತ್ರ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅವರು ಅಭಿವೃದ್ಧಿ ತಮಗೆ ಬೇಕಾಗಿಲ್ಲ. ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನ್ ಇವತ್ತು ದಿವಸ 33% ರಿಸರ್ವೇಶನ್ ಮಹಿಳೆಯರಿಗೆ ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದಲ್ಲಿ, ಬರೀ ರಾಜ್ಯ ಅಲ್ಲ, ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ನಾಯಕರು ಇಂಥ ಒಬ್ಬ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರಾದ್ರೂ ಒಬ್ಬ ನಾಯಕರಿದ್ರೆ ಅದು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಪೂಜ್ಯ ದೇವೇಗೌಡರು ಸಾಹೇಬರು. ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇರ್ಬೋದು, ಅವರು ಪ್ರತಿ ಬಾರಿ ಅವ್ರ ಕನಸಿಸ್ತೇನೆ ಕಟ್ಟ ಕಡೆ ಅಂಬೇಡ್ಕರ್ ಅವರ ಅಭಿಲಾಷೆ ಏನಪ್ಪಾ ಅಂತಂದ್ರೆ, ಸಂವಿಧಾನದ ಆಶೆ ಅವರ ಅಭಿಲಾಷೆ ಏನು ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತೇಳಿ. ಆದ್ರೆ ಪೂಜ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಂತವ್ರು. ಇವತ್ತು ಬಹಳ ಜನ ಅಲ್ಪಸಂಖ್ಯಾತರು ತಂದುಕೊಂಡಿದ್ದೀರಿ. ತಮ್ಮನ್ನೇನಾದ್ರು ಇವತ್ತು ದಿವಸ ಹಾಸನದಲ್ಲಿ ಇರ್ಬೋದು, ಮೇಯರ್ ಮೊತ್ತ ಮೊದಲನೇ ಮೇಯರ್ ಆಗಬೇಕು. ಪಕ್ಷದ ಗೌರವ
ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಜೊತೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಬಂದಿದ್ದೀರಿ. ಏಪ್ರಿಲ್ 14ನೇ ತಾರೀಕು ಇವತ್ತು ಅತ್ಯಂತ ವಿಶೇಷವಾದಂಥ ಒಂದು ದಿನ. ಇಡೀ ಭಾರತ ದೇಶ ಈ ಒಂದು ದಿನವನ್ನ ಪ್ರತಿ ಮನೆಯಲ್ಲೂ ಆಚರಣೆ ಮಾಡತಕ್ಕಂಥ ಈ ಒಂದು ದಿನಕ್ಕೆ ಪೂರಕವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಿ ಶಿಲ್ಪಿ, ಭಾರತ ರತ್ನವನ್ನ ಪಡೆದುಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ದಿನಾಚರಣೆ ನ್ಯಾಷನಲ್ ಹಾಲಿಡೇ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾರತೀಯರು ಅತ್ಯಂತ ಸಂತೋಷವನ್ನ ಪಡಬೇಕಾಗಿರ್ತಕ್ಕಂಥ ಒಂದು ಕ್ಷಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ ಮೇಲೆತ್ತಕ್ಕಂಥ ಕೆಲಸ, ಅವ್ರನ್ನ ಮೇಲೆ ತರತಕ್ಕಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದಾದಾಗ ಈ ಒಂದು ಸಂವಿಧಾನವನ್ನ ಏನು ರಚನೆಯನ್ನ ಮಾಡಿದ್ದಾರೆ, ಬಹುಶಃ ಈ ಜಗತ್ತು ಇರೋವರೆಗೂ ಕೂಡ ಯಾರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರೀಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ. ಇವತ್ತು ವಿಶೇಷವಾಗಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದಾನಿ ಸಾಹೇಬರು ಇವತ್ತು ನೇತೃತ್ವವನ್ನು ವಹಿಸಿ, ಜೊತೆಯಲ್ಲಿ ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು ಶರವಣ ಅವರು, ಮತ್ತೆ ಹಿರಿಯರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣ ಅವರು, ರಮೇಶ್ ಗೌಡ್ರು, ಜವರೇಗೌಡರು, ಬಹುತೇಕರು ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಪಕ್ಷದ ಕಡೆಯಿಂದ ಒಂದು ಗೌರವನ್ನ ಸಲ್ಲಿಸಿದ್ದೇವೆ, ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಇವತ್ತು ಈ ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಳ್ಳಿಯಲ್ಲೂ ಕೂಡ ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಇವತ್ತು ಅವರ ಒಂದು 134ನೇ ಈ ಒಂದು ದಿನಕ್ಕೆ ಕಾಲಿಟ್ಟಿದ್ದೇವೆ. ಜಯಂತ್ಯೋತ್ಸವನ ಬಹಳ ಮನಸ್ಸಿಗೆ ತೆಗೆದುಕೊಂಡು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಶುಭ ಕ್ಷಣ, ಶುಭ ದಿನ ಪ್ರತಿಯೊಬ್ಬರು ಕೂಡ ಅವ್ರನ್ನ ಪ್ರತಿದಿನ ನೆನೆಸ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ. ಇದೇ ರೀತಿ ಪಕ್ಷದ ಕಡೆಯಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ರಾಜಕಾರಣವನ್ನ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಒಂದು ಮನುಷ್ಯತ್ವವನ್ನ ಮುಂದಿಟ್ಕೊಂಡು ಮಾನವೀಯತೆಯ ಒಂದು ಗುಣಗಳ ಒಂದು ಆಧಾರದ ಮೇಲೆ ನಮ್ಮ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದರ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೃದಯವನ್ನ ಗೆಲ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳಾಗಿ ಅತ್ಯಂತ ಜನಪ್ರಿಯತೆಯನ್ನ ಕಂಡಿರ್ತಕ್ಕಂಥದ್ದು ಬಹುಶಃ ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಹಾಗಾಗಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಯುವಕರು, ತಾಯಂದಿರು ಎಲ್ಲರೂ ಕೂಡ ಅಂಬೇಡ್ಕರ್ ಅವ್ರನ್ನ ಒಂದು ಆದರ್ಶವಾಗಿ ನಮ್ಮ ಜೀವನದಲ್ಲಿ ನಾವು ಅವ್ರನ್ನ ಎಂದೂ ಕೂಡ ಮರಿತಕ್ಕಂಥದ್ದು ಆಗಬಾರ್ದು. ಪ್ರತಿ ಕ್ಷಣ ಅವ್ರನ್ನ ಹೃದಯದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಪೂಜಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಧರ್ಮ.